4-5 ವರ್ಷದಿಂದ ಇಲ್ಲಿದ್ದೀವಿ. ಮನೆ ಕಟ್ಕೊಂಡು ಮನೆಯಲ್ದಿದ್ದಕ್ಕೆ ಬಾಡಿಗೆ ಕಟ್ಟೋಕ್ಕಾಗಲ್ಲ ಅಂತ ನನಗೂ ನಮ್ಮ ಯಜಮಾನ ಇಲ್ಲ, ಏನೋ ನಮ್ಮ ಮಕ್ಕಳು ಇಲ್ಲ. ನಮ್ಮ ತಂಗಿ ಮಕ್ಕಳು ಸಾಕೊಂಡು ಬೆಳೆಸ್ಕೊಂಡು ನಾನು ಏನೋ ಅವ್ರ ಮನೆಗೆ ಇಟ್ಕೊಂಡು ಮಾಡ್ಕೊಂಡು ಎಲ್ಲೋ ಇದ್ದೀನಿ. ಇವಾಗ ಏಕ್ದಮ್ ಬಂದು ಹೊಡೆದಾಕಿದ್ರು ಮನೆ. ಸಾಮಾನು ಹೋಯ್ತು, ಬಟ್ಟೆ ಬರೀನೂ ಹೋಯ್ತು. ನಾವು ಬಾಂಗ್ಲಾದೇಶವ್ರಲ್ಲ. ಇವಾಗ ಬೇಕು ಅಂದರೆ ಆಧಾರ ಕಾರ್ಡ್ ಕೊಡ್ತೀನಿ, ಯಾವ ದೇಶದೈತೆ ಅಂತ ನೋಡ್ಬಿಡ್ರಿ ನೀವೇ. ಯಾಕೆ ಬಾಂಗ್ಲಾದೇಶವರು ಅಂತ ಹೇಳ್ತಾ ಇದ್ದಾರೆ? ಅದೇನಕ್ಕೆ ಕೇಳ್ತಾರೋ ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಅದೇ ಕೇಳ್ತೇವೆ, ಏನಕ್ಕೆ ಬಾಂಗ್ಲಾದೇಶ ನಾವು ಆಗ್ತೀವಿ. ಆಧಾರ ಕಾರ್ಡು ನಾನು ಕೊಡ್ತೀನಿ, ಯಾವ ದೇಶದಲ್ಲಿ ಐತೆ ಅಂತ ನೋಡ್ಬಿಡಲಿ. ಅದಕ್ಕೆ ಮೇಲೆ ನಾವು ಏನು ಮಾತಾಡ. ಆದರೆ ಇವಾಗ ಮನೆ ಬೇಕಂತ ನಾವು ಒದ್ದಾಡ್ತೇವೆ. ಇವಾಗ ಎಷ್ಟು ದಿವಸದಿಂದ ಚಳಿ ಮಳೆ ಅಲ್ಲಿ ನಿಂತ್ಕೊಂಡು ಕೂತಿದ್ದೀವಿ. ಅಲ್ಲ, ನಿಮ್ಗೆ ಯಾಕೆ ಅವ್ರಿಗೆ ಸಿಟ್ಟು, ನಿಮ್ಮನ್ನ ಬಾಂಗ್ಲಾದೇಶಗಳು ಮಾಡಬೇಕು ಅನ್ನೋ ಆಸೆ ಯಾಕೆ ಅವ್ರಿಗೆ? ಅದು ಯಾರು ಬಂತೋ ಹಿಂಗೆ ಕಾಂಪಿಟೇಷನ್ ನಮಗೆ ಗೊತ್ತಿಲ್ಲ. ರಾಜಕೀಯಲ್ಲಿ ಏನೇನು ನಡೀತಾ ಇದೆ ನಮಗೆ ಗೊತ್ತಾಗಲ್ಲ. ನಾವೇನು ಆ ಕಾಲದಲ್ಲಿ ಓದಿಲ್ಲ. ನನಗೂ ಗಂಡ ಇಲ್ಲ, ಮಕ್ಕಳಿಲ್ಲ. ನಮ್ಮ ತಂಗಿ ಮನೆಗೆ ಏನೋ ಸಾಕ್ತಾವಳೆ, ಅವ್ರ ಮಕ್ಕಳೇ ನಾನು ನೋಡ್ಕೊತಾವ್ರೆ. ನೀವು ಬೀದಿಗೆ ಬಿದ್ದಿದ್ರಿ, ಮನೆ ಇಲ್ಲ, ಊಟಕ್ಕಿಲ್ಲ, ಏನು ಮಾಡ್ತೀರಿ ಇವಾಗ? 10-15 ದಿವಸದಿಂದ ಊಟ ಇದು ಎಲ್ಲ ಏನು? 10-15 ದಿವಸದಿಂದ ಅಂದರೆ ಅವ್ರು ಇವರು ಕೊಡೋತ್ತೆ ಏನೋ ತಿನ್ಕೊಂಡಿದ್ದೀವಿ. ಏನೋ ಅದು ಒಂದೊಂದ್ಕಿತ ಅದು ಚೆಂದಾಗೂ ಇರ್ತದೆ, ಚೆಂದಾಗೂ ಇರಲ್ಲ. ಏನೋ ಹೆಂಗ ಕತೆ ಹಾಕೊಂಡು ಹೋಗ್ತಾ ಇದ್ದೀವಿ. ನಮಗೆ ನಮ್ಮ ಮುಂದಕ್ಕೆ ಏನಿಲ್ಲ ಅಂದರೆ ಏನೋ ಮನೆ ಕೊಡ್ತೀನಿ ಅಂತ ಅವ್ರಲ್ಲ, ಅದು ಕೊಟ್ಟರೆ ಸಾಕು. ಇಲ್ಲ, ಇವಾಗ ನಿಮಗೆ ಮನೆಯೂ ಸಿಕ್ಕಿಲ್ಲ ಅಂದ್ಕೊಳ್ಳಿ, ಇಲ್ಲೂ ಮನೆ ಇಲ್ಲ, ನಿಮ್ಮ ಮುಂದಿನ ಪರಿಸ್ಥಿತಿ ಏನು? ಏನು ಮಾಡಿ ಪರಿಸ್ಥಿತಿ ನೀವೇ ನೋಡ್ಬೇಕು, ಗೌರ್ಮೆಂಟ್ ಅವರೇ ನೋಡಬೇಕು. ನಾವು ರೋಡಲ್ಲಿ ಬೀಳೋಕ್ಕಾಗ್ತದ? ಅವರೇ ನೋಡಬೇಕು. ಅದಕ್ಕೆಲ್ಲ ನಾವೇನು ಕೇಳೋಕ್ಕಾಗಲ್ಲ, ಅವರೇ ತಿಳ್ಕೊಬೇಕು. ಇಷ್ಟೆಲ್ಲ ಮಾಡಿದ್ದೀವಲ್ಲ, ಅವ್ರಿಗೆಲ್ಲ ಮಾಡಬೇಕು ಅಂತ ಅವ್ರ ಮನಸ್ಸಲ್ಲೇ ಬರಬೇಕು. ಇನ್ನೇನು ಮಾಡೋಕ್ಕಾಗ್ತದೆ?